ಧನಸ್ಸು ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಹಾಗೇನೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಈ ಧನಸ್ಸು ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು. ಶ್ರೀ ಪರಭವನವ ಸಂವತ್ಸರದಲ್ಲಿ ಈ ಧನಸ್ಸು ರಾಶಿಯವರಿಗೆ ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿ ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ 4ನೇ ಮನೆ ಚತುರ್ಥ ಸ್ಥಾನದಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇನ್ನು ರಾಹು ಕೇತು ಇಬ್ಬರು ಕೂಡ ಈ ಒಂದು ವರ್ಷದ ಕೊನೆಯ ಭಾಗದವರೆಗೂ ಕೂಡ ಅಂದ್ರೆ ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕೇತು ರಾಶಿ ಪರಿವರ್ತನೆ ಇರುವುದಿಲ್ಲ. ರಾಹು ಆಸ್ ಇಟ್ ಈಸ್ ಕುಂಭ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ, ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಡಿಸೆಂಬರ್ 5ನೇ ತಾರೀಕು ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ರಾಹುವಿನ ಪ್ರವೇಶ, ಅಷ್ಟಮ ಸ್ಥಾನಕ್ಕೆ ಕೇತುವಿನ ಪ್ರವೇಶ. ಇನ್ನು ಗುರುಗ್ರಹ ಜೂನ್ 1ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ಜೂನ್ 1ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಸರಿಸುಮಾರು 5 ತಿಂಗಳ ಕಾಲ ಈ ಒಂದು ಕರ್ಕಾಟಕ ರಾಶಿಯಲ್ಲೇ ಸಂಚಾರವನ್ನು ಮಾಡಿ ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಮತ್ತೆ ಅಲ್ಲಿ ಸ್ವಲ್ಪ ದಿನ ಸಂಚಾರವನ್ನು ಮಾಡಿ ವಕ್ರೆಯಾಗಿ ವರ್ಷದ ಕೊನೆಯ ಭಾಗದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮತ್ತೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಧನಸ್ಸು ರಾಶಿ ವೀಕ್ಷಕರು ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಗಮನಿಸಲೇಬೇಕು. ನೋಡಿ, ಈ ಗೋಚಾರದಿಂದ ನಾವು ಈ ಗುರುಬಲ, ಶನಿ ಬಲ, ರಾಹು ಕೇತು ಬಲ ಆಗಿರ್ಬೋದು, ಹಾಗೇನೆ ಆದಾಯ ವ್ಯಯ ಫಲಗಳನ್ನ ನಾವು ಹೇಳ್ತಾ ಇದ್ದೇವೆ. ನೋಡಿ, ಒಂದು ರಾಶಿಗೆ ಈ ಒಂದು ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಆ ರಾಶಿಗೆ ಗುರುಬಲ ಇರುವುದಿಲ್ಲ. ಹಾಗೆಯೇ ತುಂಬಾ ಜನ ಹೇಳ್ತಾ ಇರ್ತಾರೆ, ನಮಗೆ ಸಾಡೆ ಸಾತಿ ಶನಿ ಮುಕ್ತಾಯ ಆಗಿದೆ ಅಥವಾ ನಮಗೆ ಅಷ್ಟಮ ಶನಿ ಮುಕ್ತಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಗೋಚಾರದಲ್ಲಿ ಇರ್ತಕ್ಕಂತಹ ಈ ಗುರುಬಲ, ಶನಿ ಬಲ, ಆದಾಯ ವ್ಯಯ ಫಲಗಳಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ಗುರುಬಲ, ಶನಿ ಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಶುಭ ಕಾರಕತ್ವ ಗ್ರಹಗಳ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ಆ ಟೈಮ್ನಲ್ಲಿ ಯಾವುದೇ ತರಹದ ತೊಂದರೆ ತಾಪತ್ರಯಗಳು ಇರುವುದಿಲ್ಲ. ಆ ಸಮಯದಲ್ಲಿ ನಮಗೆ ಗುರುಬಲ ಏನಾದ್ರೂ ಬಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ನಾವು ಅನುಭವಿಸ್ತೀವಿ. ಆ ಸಮಯದಲ್ಲಿ ಗುರುಬಲ ಇಲ್ಲ ಅಂದ್ರೂ ಶುಭ ಫಲಿತಾಂಶಗಳೇ ಸಿಗುತ್ತೆ. ನಮ್ಗೆ ಯಾವುದೇ ತರಹದ ತೊಂದರೆ ಇಲ್ದಂಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ವೇಳೆ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಪಾಪಗ್ರಹಗಳ ನೆಗೆಟಿವ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂತಹ ಗ್ರಹಗಳ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ತುಂಬಾ ತೊಂದರೆ ತಾಪತ್ರಗಳನ್ನ ನಾವು ಅನುಭವಿಸ್ತಾ ತುಂಬಾ ನೋವು ಪಡ್ತಾ ಹೋಗ್ತಾ ಇರ್ತೇವೆ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ಆ ಗುರುಬಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳ ಕಾಲ ಸ್ವಲ್ಪ ಉಸಿರಾಡ್ತೀವಿ. ಯಾವುದೋ ಒಂದು ಸಹಾಯ ನಮಗೆ ಸಿಗ್ತಕ್ಕಂಥದ್ದು, ಒಂದ್ 4 ರೂಪಾಯಿ ನಮ್ಮ ಕೈಗೆ ಬರ್ತಕ್ಕಂಥದ್ದು, ಸ್ವಲ್ಪ ತೊಂದರೆಯಿಂದ ಹೊರಗಡೆ ಬರ್ಲಿಕ್ಕೆ, ಮತ್ತೆ ಆತ್ಮವಿಶ್ವಾಸದ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು ಈ ಗುರುಬಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನದ ಕಾಲ ಸ್ವಲ್ಪ ಆತ್ಮವಿಶ್ವಾಸದಿಂದ ಸ್ವಲ್ಪ ಧೈರ್ಯವಾಗಿ ಮುಂದಕ್ಕೆ ಹೋಗ್ತಕ್ಕಂತಹ ಒಂದು ಸಮಯ ಸಿಗ್ತಾ ಹೋಗುತ್ತೆ. ಅಂದ್ರೆ ಗೋಚಾರದಲ್ಲಿ ಇರ್ತಕ್ಕಂತಹ ಈ ಗುರುಬಲ, ಶನಿ ಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ನಡೆಯುವುದಿಲ್ಲ. ಇಷ್ಟೆಲ್ಲ ಹೇಳಿದ್ರು ಮತ್ತೆ ಕಮೆಂಟ್ ಮಾಡ್ತೀರಾ ನಮ್ಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಜಾತಕದಲ್ಲಿ ಗ್ರಹಗಳು ತುಂಬಾನೇ ಕರ್ಮ ಅನ್ನೋದು ತುಂಬಾ ಇದ್ದಾಗ ನಾವು ಅದನ್ನ ಅನುಭವಿಸ್ಲೇಬೇಕು, ಅದನ್ನ ಅನುಭವಿಸಲೇಬೇಕು. ಅದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಕೆಲವೊಂದು ಮಂತ್ರಗಳನ್ನ ನಾವು ಪಠನೆ ಮಾಡ್ಕೊಂತ ಹೋಗ್ಬೇಕು, ಆ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳು. ಫಾರ್ ಎಕ್ಸಾಂಪಲ್ ಓಂ ನಮಃ ಶಿವಾಯ ಪ್ರತಿನಿತ್ಯ 1000 ಸಲ ಹೇಳ್ಕೊಂತ ಹೋಗಿ 1 ವರ್ಷ, 2 ವರ್ಷ, 3 ವರ್ಷ. ಬಟ್ ಇಲ್ಲಿ ನಿಮ್ಗೆ ಆ ಪರಿಹಾರ ಮಾಡ್ಕೊಳಕ್ಕೂ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹಗಳ ದಶಾಭುಕ್ತಿ ಬಿಡ್ಬೇಕಲ್ವಾ. ನಿಮ್ಗೆ ಮನಸ್ಸು ಕೊಡೋದಿಲ್ಲ ಆ ತರ ಪರಿಹಾರ ಮಾಡ್ಕೊಳೋದಕ್ಕೆ. ಸೊ ಜಾತಕದಲ್ಲಿ ತುಂಬಾನೇ ಆ ಗ್ರಹಗಳ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್. ಗೋಚಾರ ಸುಮ್ನೆ ರೀ, ಅದೊಂದು 30% ತಗೊಳ್ಳಿ. ಅದನ್ನೇ ಮೇಜರ್ ಆಗಿ ಡಿಸೈಡ್ ಮಾಡ್ತಾ ಇದ್ದೀರಾ ನೀವೆಲ್ಲ. ಹಾಗೇನೆ ನೀವು ನೋಡ್ತಾ ಇರ್ತೀರಾ ಈ ರಾಶಿಯವರಿಗೆ ಗಜಕೇಸರಿ ಯೋಗ, ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ, ಈ ರಾಶಿಯವರಿಗೆ ವಿಪರೀತ ರಾಜಯೋಗ ಅಂತ. ಈ ತರ ಯಾವುದು ಗೋಚಾರದಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ನಮ್ಮ ಜನ್ಮ ಜಾತಕದಲ್ಲಿ ಇದ್ರೇನೆ ಅವುಗಳ ಗ್ರಹ ದಶಭುಕ್ತಿ ಬಂದಾಗ ಅವು ಆಕ್ಟಿವೇಟ್ ಆಗಿ ಆಗ ಸ್ವಲ್ಪ ಫಲಿತಾಂಶಗಳು, ಯೋಗದಾಯಕವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗೋಚಾರದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲ ನಡೆಯೋದಿಲ್ಲ, ಜಾತಕದಲ್ಲಿ ತುಂಬಾ ಮುಖ್ಯ. ಅಲ್ಲಿ ತುಂಬಾ ನೆಗೆಟಿವ್ ಇನ್ಫ್ಲುಯೆನ್ಸ್ ಇದ್ರೆ ಅದು ಕರ್ಮ ನಾವು ಅನುಭವಿಸ್ಕೊಂತ ಹೋಗ್ಬೇಕು ಅಷ್ಟೇ. ಆ ಟೈಮ್ನಲ್ಲಿ ನಾವು ಪರಿಹಾರ ಈಗ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೀವು ಮಾಡ್ಕೊಳೋದಿಲ್ಲ.
ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ನಿಮಗೂ ಕೂಡ ಅರ್ಥ ಆಗಲಿ. ಸೊ ಈ ಥರ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಮನವರಿಕೆ ಮಾಡ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ, ನನ್ನದು ಚಿಕ್ಕ ಪ್ರಯತ್ನ. ಮತ್ತೆ ಈಗ ಶ್ರೀ ಪರಾಭವನ ಸಂವತ್ಸರದಲ್ಲಿ ಈ ಒಂದು ಧನಸ್ಸು ರಾಶಿಯವರಿಗೆ ಜೂನ್ 1ನೇ ತಾರೀಕಿನ ತನಕ ಇರ್ತಕ್ಕಂತಹ ಒಂದು ಅವಧಿಯನ್ನ ನಾವು ಗಮನಿಸೋದೇ ಆದ್ರೆ, ಮುಖ್ಯವಾಗಿ ವರ್ಷ ಪೂರ್ತಿ ಕೂಡ ಚತುರ್ಥ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಅರ್ಧಾಷ್ಟಮ ಶನಿ ಅಂತ ನಾವು ಕರಿತೇವೆ. ಚತುರ್ಥ ಸ್ಥಾನ ಅಂದ್ರೆ ಏನು? ಚತುರ್ಥ ಸ್ಥಾನ ಅಂದ್ರೆ ಮಾನಸಿಕವಾಗಿ ನಾವು ಎಷ್ಟರ ಮಟ್ಟಿಗೆ ಸುಖದಿಂದ ಇದ್ದೇವೆ, ಹಾಗೇನೆ ತಾಯಿಯ ಜೊತೆ ಎಷ್ಟರ ಮಟ್ಟಿಗೆ ನಮಗೆ ಬಾಂಧವ್ಯ ಅನ್ನೋದು ಇದೆ, ಹಾಗೇನೆ ವಾಹನ, ನಮ್ಮ ಒಂದು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ವಾಹನಗಳನ್ನ ನಾವು ಕೊಂಡ್ಕೊಂಡ್ಬಿಟ್ಟು ಅವುಗಳನ್ನ ನೋಡ್ಕೊಂತೀವಿ, ಅಥವಾ ಆ ಒಂದು ಬರ್ತಕ್ಕಂತಹ ವಾಹನಗಳಿಂದ ನಮಗೆ ಎಷ್ಟರ ಮಟ್ಟಿಗೆ ಸುಖ ಅನ್ನೋದಿದೆ, ಶಾಂತಿ ಅನ್ನೋದಿದೆ. ಹಾಗೇನೆ ನಮ್ಮ ಮನೆಯ ವಾತಾವರಣ, ಮನೆ ಯಾವ ತರ ಇರುತ್ತೆ, ಮನೆಯ ಸುತ್ತಮುತ್ತ ವಾತಾವರಣ ಯಾವ ತರ ಇರುತ್ತೆ. ಹಾಗೇನೆ ಉದ್ಯೋಗದಲ್ಲಿ ನಾವು ಮನಃಶಾಂತಿಯಿಂದ ಕೆಲಸ ಮಾಡ್ತಾ ಇದೀವ, ಪೀಸ್ ಆಗಿ, ಕೆಲವರೆಲ್ಲ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕೆಲವರೆಲ್ಲ ತುಂಬಾ ನೋವು ಪಡ್ಕೊಂತ ಕೆಲಸ ಮಾಡ್ತಾ ಇರ್ತಾರೆ. ಚತುರ್ಥ ಸ್ಥಾನ ಮತ್ತು ದಶಮ ಸ್ಥಾನ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ವಿದ್ಯಾರ್ಥಿಗಳು ಎಸ್ಪೆಷಲಿ 5, 6, 7, 8, 9ನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಚತುರ್ಥ ಸ್ಥಾನ ತುಂಬಾ ಮುಖ್ಯ. ಸೊ ಆ ವಿದ್ಯಾರ್ಥಿಗಳು ಓದಿನಲ್ಲಿ ಯಾವ ತರ ಇದ್ದಾರೆ, ಈ ತರ ಎಲ್ಲಾ ಒಂದು ವಿಚಾರವನ್ನು ಕೂಡ ನಾವು ಮಾನಸಿಕವಾಗಿ ಕಂಫರ್ಟ್ ಇದೆಯಾ ನಮ್ಮ ಜೀವನದಲ್ಲಿ ಅಂತ ತೋರಿಸ್ತಕ್ಕಂಥದ್ದೇ ಚತುರ್ಥ ಸ್ಥಾನ. ಅಂತಹ ಚತುರ್ಥ ಸ್ಥಾನಕ್ಕೆ ಕರ್ಮಕಾರಕ ಶನಿ ಅಂತಹ ಗ್ರಹ ಬಂದಾಗ ನೋಡಿ, ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ತಾಯಿ ಜೊತೆ ತಂದೆಯ ಜೊತೆ ಕಲಹಗಳಾಗಿರಬಹುದು, ಮನೆ ಚೇಂಜ್ ಆಗ್ತಕ್ಕಂಥದ್ದು, ಅಂದ್ರೆ ನಾವು ಮನೆ ಪದೇ ಚೇಂಜ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಬಾಡಿಗೆ ಮನೆಗೆ ಹೋಗ್ತೀರಾ, ಅಲ್ಲಿ ವಾತಾವರಣ ನಿಮ್ಗೆ ಯಾಕೋ ಅದು ಇಷ್ಟ ಆಗದೆ ಇರ್ತಕ್ಕಂಥದ್ದು, ಆಮೇಲೆ ಪದೇ ಪ್ರಯಾಣಗಳನ್ನ ಮಾಡ್ಬೇಕಾಗಿರೋ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು, ಮೇನ್ ತಾಯಿ ಜೊತೆ ಕಲಹಗಳು, ಭಿನ್ನಾಭಿಪ್ರಾಯಗಳು, ಆಮೇಲೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳ ನಡುವೆಯೂ ಕೂಡ, ಹಾಗೇನೆ ಉದ್ಯೋಗದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡ್ತಕ್ಕಂಥದ್ದು, ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಕೊಲೀಗ್ಸ್, ನಮ್ಮ ಸಹ ಉದ್ಯೋಗಿಗಳ ಒಂದು ಸಹಾಯ ಸಿಗೋದಿಲ್ಲ ಈ ಸಮಯದಲ್ಲಿ, ಅವ್ರು ನಿಮಗೆ ತೊಂದರೆ ಮಾಡೋದು ಅಥವಾ ಏನಾದ್ರೂ ಒಂದು ಕಿರಿಕಿರಿ ಅಂತ ಅನಿಸ್ತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳು, ಉದ್ಯೋಗ ಬಿಡಬೇಕಾಗಿರೋ ಪರಿಸ್ಥಿತಿ, ಉದ್ಯೋಗ ಇಲ್ದಂಗೆ ಅಂದ್ರೆ ಉದ್ಯೋಗದ ಬಗ್ಗೆ ಜಾಸ್ತಿ ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಮನಃಶಾಂತಿ ಅನ್ನೋದು ಇರೋದಿಲ್ಲ, ಮನೆಯಲ್ಲಿ ಏನಾದ್ರೂ ಒಂದು ಸದಾ ಕಿರುಕುಳ, ಈ ತರಹದ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇದೆಷ್ಟೆಲ್ಲ ನೋವನ್ನ ಪಡ್ಕೊಂತ ಬರ್ತಾ ಇದ್ದೀರಾ. ಈ ತರಹದ ಪರಿಸ್ಥಿತಿಯಲ್ಲೂ ಕೂಡ ಧನುಸು ರಾಶಿಯವರಿಗೆ ಇಷ್ಟೋ ಸ್ವಲ್ಪ ಒಳ್ಳೇದಾಗ್ತಾ ಇದೆ, ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಸಪ್ತಮ ಸ್ಥಾನದಲ್ಲಿ ಇರ್ತಕ್ಕಂತಹ ಗುರು. ಮೊನ್ನೆ ಮಾರ್ಚ್ 11ನೇ ತಾರೀಕಿನ ತನಕ ಅವರು ವಕ್ರೆ ಆಗಿದ್ರು. ಮಾರ್ಚ್ 11ನೇ ತಾರೀಕು ಅವರು ವಕ್ರತೆ ಆಗೋನು ಮಾಡಿದ್ರು. ಈ ಮಾರ್ಚ್ 11ನೇ ತಾರೀಕಿನಿಂದ ಮೇ ಅಂತ್ಯದವರೆಗೂ ಕೂಡ ಸ್ವಲ್ಪ ನಿಮಗೆ ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಕಾಪಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಗುರುಗ್ರಹ ಮಾತ್ರ. ಸ್ವಲ್ಪ ಆತ್ಮವಿಶ್ವಾಸ ಬೆಳೆಸ್ಕೊಂತೀರಾ, ಮತ್ತಾಮೇಲೆ ಗಂಡ ಹೆಂಡತಿರ ಮಧ್ಯೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಸ್ವಲ್ಪ ನಿಮಗೆ ಅದು ಕಡಿಮೆ ಆಗೋ ತರ ನಿಮಗೆ ಕಾಣಿಸ್ತಾ ಇರುತ್ತೆ ಈ ಸಮಯದಲ್ಲಿ. ಹಾಗೇನೆ ಸ್ವಲ್ಪ ಹಣ, ಒಂದು 4 ರೂಪಾಯಿ ನಿಮ್ ಕೈಗೆ ಬಂದು ಸೇರ್ತಕ್ಕಂಥದ್ದಾಗಿರ್ಬಹುದು. ಈ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂತಹ ಶನಿಯಿಂದ ಎಷ್ಟೇ ಮನಃಶಾಂತಿ ಇಲ್ದಂಗ ಆದ್ರೂ ಈ ಗುರು ನಿಮಗೆ ಸ್ವಲ್ಪ ಆ ಮನಃಶಾಂತಿಯನ್ನು ಕೊಡ್ತಾ ಹೋಗ್ತಾರೆ. ಏನ್ ಬಿಡಪ್ಪ ಇದ್ದಿದ್ದೆ ಅಂತ ಮುಂದಕ್ಕೆ ಹೋಗ್ತೀರಾ ಈ ಗುರುಬಲ ಇರೋದ್ರಿಂದ. ಸೊ ಈ ತರಹದ ಬದಲಾವಣೆಗಳನ್ನ ನಿಮಗೆ ಸ್ವಲ್ಪ ಕಾಣ್ತಕ್ಕ, ಆಮೇಲೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು, ಈ ತರಹದ ಸ್ವಲ್ಪ ಉತ್ತಮವಾದ ಪರಿಸ್ಥಿತಿಗಳು, ಸ್ವಲ್ಪ ಹೋಪ್ ಅನ್ನೋದು, ಒಂದು ಭರವಸೆ ಅನ್ನೋದು ನಿಮಗೆ ಕೊಡ್ತಾ ಇರ್ತಾರೆ ಈ ಸಮಯದಲ್ಲಿ. ಜೂನ್ 1ನೇ ತಾರೀಕಿನ ನಂತರ ಅಷ್ಟಮ ಸ್ಥಾನಕ್ಕೆ ಪ್ರವೇಶ. ನೋಡಿ, ಇದು ಅಷ್ಟಮ ಸ್ಥಾನ ಅಂದ್ರೇನು? ಮೊದಲು ಅಷ್ಟಮ ಸ್ಥಾನ ಏನು ಹೇಳುತ್ತೆ? ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಆಕಸ್ಮಿಕ ಘಟನೆಗಳು. ಅಷ್ಟಮ ಸ್ಥಾನದಲ್ಲಿ ಏನಾದ್ರೂ ಕುಜ ಅಥವಾ ಚಂದ್ರ ಇಬ್ಬರು ಬಲಿಷ್ಠರಾಗಿದ್ರೆ ಫೇಮಸ್ ಡಾಕ್ಟರ್ಸ್, ಸರ್ಜರಿ ಮಾಡ್ತಕ್ಕಂತಹ ಡಾಕ್ಟರ್ಸ್, ಶಸ್ತ್ರಚಿಕಿತ್ಸಕ ಅಂತ ನಾವು ಕರಿತೀವಿ, ಅಂತಹ ವೃತ್ತಿಯಲ್ಲಿ ತುಂಬಾ ಒಳ್ಳೆಯ ಕೈ ಚಳಕ ಇರ್ತಕ್ಕಂತಹ ಡಾಕ್ಟರ್ ಆಗ್ತಾರೆ. ಅಂದ್ರೆ ಅಷ್ಟಮ ಸ್ಥಾನ ಅಂದ್ರೆ ಏನಿದೆ ಅಂತ ಗೊತ್ತಿಲ್ಲ, ಭೂಮಿ ಒಳಗಡೆ ಏನಿದೆ ಏನು ಗೊತ್ತಿಲ್ಲ. ಹಾಗೇನೆ ಮನುಷ್ಯನ ದೇಹದಲ್ಲಿ ಏನ್ ಕಾಯಿಲೆ ಇದೆ ಅಂದ್ರೆ ಡಾಕ್ಟರ್ ಅದನ್ನ ನಮಗೆ ಕಟ್ ಮಾಡಿಬಿಟ್ಟು ಆಪರೇಷನ್ ಮುಖಾಂತರ ನೋಡಿ ಅದನ್ನ ಏನಿದೆ ಅಂತ ನೋಡ್ಬೇಕು. ಅಂದ್ರೆ ರಂಧ್ರಸ್ಥಾನ,
ಏನಿದೆ, ಯಾವಾಗ ಏನಾಗುತ್ತೋ ಗೊತ್ತಾಗದೇ ಇರತಕ್ಕಂತಹ ಸ್ಥಾನ ಇದು. ಆಯುಷ್ಯ ಸ್ಥಾನ. ನಮ್ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ಮತ್ತಾಮೇಲೆ ಈ ವಿಮೆ ಪಾಲಿಸಿಗಳು ಇರ್ತಾವೆ ನೋಡಿ, LIC, ಆ ದುಡ್ಡು ಬರ್ತಕ್ಕಂಥದ್ದು ಕೂಡ ಈ ಅಷ್ಟಮ ಸ್ಥಾನದಿಂದಾನೆ, ಆಕಸ್ಮಿಕವಾಗಿ. ಮತ್ತಾಮೇಲೆ ಗಂಡ ಅಥವಾ ಹೆಂಡತಿಯ ಆಸ್ತಿ ಏನಾದ್ರೂ ನಿಮಗೆ ಸಿಗುತ್ತಾ ಆಕಸ್ಮಿಕವಾಗಿ, ಅದು ಕೂಡ ಈ ಅಷ್ಟಮ ಸ್ಥಾನ. ಅಂತಹ ಅಷ್ಟಮ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇದೆ, ಉಚ್ಚ ಸ್ಥಾನ ಆಗಿರುವುದರಿಂದ ನೋಡಿ, ಆಕಸ್ಮಿಕವಾಗಿ ಈ ವಾರಸತ್ವ ಆಸ್ತಿ ಅಥವಾ ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಾಕಷ್ಟು ದಿನಗಳಿಂದ ಯಾರು ಲಿಟಿಗೇಷನ್ಸ್ ನ ಫೇಸ್ ಮಾಡ್ತಾ ಇದ್ದೀರಾ, ಆ ಆಸ್ತಿ ಸಿಗದಂಗೆ ತೊಂದರೆ ಯಾರೆಲ್ಲ ನೀವು ನೋವು ಪಡ್ತಾ ಇದ್ದೀರಾ, ಆ ಆಸ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ. ಹಾಗೇನೆ ಆಕಸ್ಮಿಕವಾಗಿ ಒಂದು ಸೈಟ್ ತಗೊಳೋದಕ್ಕೆ ಅಥವಾ ಒಂದು ವಾಹನ ತಗೊಳೋದಕ್ಕೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮಗೆ ಅವಕಾಶಗಳು ಸಿಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಕೌಟುಂಬಿಕ ಕಲಹಗಳು ತೀವ್ರತೆ ಹೆಚ್ಚಾಗ್ತಕ್ಕಂಥದ್ದು, ಕೌಟುಂಬಿಕವಾಗಿ ತುಂಬಾ ತೊಂದರೆ ತಾಪತ್ರಗಳನ್ನ ಅನುಭವಿಸ್ತಕ್ಕಂತಹ ಸಾಧ್ಯತೆ. ಹಾಗೇನೆ ಹಣಕ್ಕೋಸ್ಕರ ತುಂಬಾ ಒಂದು ಪರದಾಡಬೇಕು, ಹಣಕ್ಕೋಸ್ಕರ ತುಂಬಾ ಚಾಲೆಂಜಿಂಗ್ ಪೀರಿಯಡ್ ಇದು. ಫೈನಾನ್ಷಿಯಲಿ ಆದ್ರೆ ತುಂಬಾ ಚಾಲೆಂಜಿಂಗ್ ಪೀರಿಯಡ್. ಏನ್ರಿ ಸೈಟ್ ತಗೊಂತೀನಿ ಅಂತ ಹೇಳಿದ್ರಿ, ಮತ್ ನೋಡಿದ್ರಿ ಈಗ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ ಅಂತ ನೀವು ಹೇಳ್ಬೋದು. ನೋಡಿ, ಯಾವ್ದೋ ಒಂದು LIC ಪಾಲಿಸಿ ದುಡ್ಡು ಬಂದಾಗ ಅದನ್ನ ಆಕಸ್ಮಿಕವಾಗಿ ನೀವು ಯಾವ್ದೋ ಒಂದು ಚಾನ್ಸ್ ಸಿಗುತ್ತೆ, ಒಂದ್ ಸ್ವಲ್ಪ ಆ ಅಮೌಂಟ್ ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ರು ಹೇಳ್ತಾರೆ ಸೈಟ್ ಇದೆ ಅಂತ ಹೇಳ್ಬಿಟ್ಟು ತಗೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಈ ತರ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸಲೇಬೇಕು. ಮತ್ತೆ ಕೌಟುಂಬಿಕ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ತಾಯಿ ಜೊತೆ ಏನಾದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯ ಅಥವಾ ಇದ್ರೆ ಸ್ವಲ್ಪ ಅದೆಲ್ಲ ಒಂದ್ ಕಡೆ ನಿಮಗೆ ಆ ತೊಂದರೆಯಿಂದ ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ತುಂಬಾ ಶ್ರದ್ಧೆ ಅನ್ನೋದು ಬೆಳೆಸ್ಕೋಬೇಕಾಗಿರುತ್ತೆ. ಆಮೇಲೆ ಮುಖ್ಯವಾಗಿ ಈ ಗೊತ್ತಿಲ್ಲದೆ ಒಂದು ಇರ್ತಕ್ಕಂತಹ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಒಂದು ಆಸೆ ಕುತೂಹಲ ಕೂಡ ಬೆಳೀತಾ ಹೋಗುತ್ತೆ. ಹಾಗೇನೆ ದೇಹದ ತೂಕ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಲಿವರ್ ಅಥವಾ ಸ್ಟಮಕ್, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂದ್ರೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ತೊಂದರೆಗಳಿಂದ ಅನುಭವಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನಿಮ್ಮ ರಾಶ್ಯಾಧಿಪತಿನೇ ಅಷ್ಟಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನೀವು ಏನೇ ಮಾಡಿದ್ರು ಕೂಡ ಸ್ವಲ್ಪ ಯಾರಿಗೂ ಕೂಡ ಬಿಟ್ಕೊಡೋದಕ್ಕೆ ಹೋಗ್ಬಿಡಿ. ನಾನು ಸೈಟ್ ತಗೊಂಡೆ, ನಾನು ವಾಹನ ತಗೊಂಡೆ, ಅಥವಾ ನನ್ನ ಆಸ್ತಿ ಬಂತು, ಅಥವಾ ನಾನು ಬಂಗಾರ ತಗೊಂಡೆ, ಈ ತರ ಯಾರ ಹತ್ರನೂ ಕೂಡ ಹೇಳ್ಕೊಡೋದಕ್ಕೆ ಹೋಗಬಾರದು. ಒಟ್ಟಾರೆಯಾಗಿ ಅಷ್ಟಮ ಸ್ಥಾನಕ್ಕೆ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಚಾಲೆಂಜಿಂಗ್ ಪೀರಿಯಡ್, ಹಾಗೇನೆ ಕೌಟುಂಬಿಕ ವಿಚಾರದಲ್ಲಿ ಚಾಲೆಂಜಿಂಗ್ ಪೀರಿಯಡ್. ಬಟ್ ಏನಂದ್ರೆ ಕೌಟುಂಬಿಕ ವಿಚಾರದಲ್ಲಿ ಬರ್ತಕ್ಕಂತಹ ಆಸ್ತಿ ಕಲಹಗಳಿಂದ ಏನಾದ್ರೂ ಆಸ್ತಿ ನಿಮಗೆ ಬರದೇ ಇರತಕ್ಕಂತಹ ಒಂದು ವಿಚಾರಗಳನ್ನ ಎದುರಿಸ್ತಾ ಇದ್ರೆ ಈ ಸಮಯದಲ್ಲಿ ಆಸ್ತಿ ಸಿಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ವಾಹನ ಅಥವಾ ಏನಾದ್ರೂ ಒಂದು ಚಿಕ್ಕದಾಗಿ ಸೈಟ್ ಕೊಂಡುಕೊಳ್ತಕ್ಕಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಬಟ್ ಅಕ್ಟೋಬರ್ 31ಕ್ಕೆ ಗುರು ನವಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಈ ಜೂನ್ 1ನೇ ತಾರೀಕಿನಿಂದ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಜುಲೈ ತಿಂಗಳಿನಿಂದ ಶನಿ ವಕ್ರಿ ಬೇರೆ ಆಗ್ತಾ ಇದ್ದಾರೆ. ಉದ್ಯೋಗದ ವಿಚಾರದಲ್ಲಿ ತುಂಬಾ ಕಾನ್ಫ್ಲಿಕ್ಟ್ಸ್ ಎದುರಾಗ್ತಾ ಹೋಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಸಡನ್ ಆಗಿ ಚೇಂಜ್ ಮಾಡೋದು ಅಥವಾ ನಾನು ಜಾಬ್ ಬಿಟ್ಟು ನಾನು ಜಾಬ್ ಹುಡುಕ್ತೀನಿ ಅಂತ ಹೋಗೋದು, ಅದನ್ನೆಲ್ಲ ಮಾಡಿದ್ರೆ ತುಂಬಾ ಕಠಿಣವಾಗಿರ್ತಕ್ಕಂತಹ ಪರಿಸ್ಥಿತಿಗಳನ್ನ ನೀವು ನೋಡ್ಬೇಕಾಗುತ್ತೆ. ಉದ್ಯೋಗ ಮಾಡ್ಕೊಂತ ಕೆಲಸ ಮಾಡ್ಕೊಂತ ಬೇರೆ ಕೆಲಸ ಹುಡುಕೊಂಡ್ಬಿಟ್ಟು ಅದು ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ರೆ ಈ ಕೆಲಸವನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಕೆಲಸ ಹೋಗುವ ಅಂದ್ರೆ ಕೆಲಸ ವರ್ಷ ಪೂರ್ತಿ ಕೂಡ ಕೆಲಸದ ವಿಚಾರದಲ್ಲಿ ತೊಂದರೆಗಳನ್ನ ಎದುರಿಸ್ತಕ್ಕಂತಹ ಒಂದು ಸಮಯನೂ ಕೂಡ ನಿಮಗೆ ಬರುತ್ತೆ. ಜುಲೈ ತಿಂಗಳಿನಿಂದ ಶನಿ ವಕ್ರಿ ಆಗ್ತಿದ್ದಾರೆ. ವಕ್ರಿ ಶನಿ ದೃಷ್ಟಿ ದಶಮ ಸ್ಥಾನದಲ್ಲಿ ಬಿದ್ದಾಗ ಉದ್ಯೋಗದಲ್ಲಿ ಚಾಲೆಂಜಿಂಗ್ ಪೀರಿಯಡ್ ಇರುತ್ತೆ. ಅದು ಅಲ್ಲದೆ ಗುರುಬಲ ಬೇರೆ ಇಲ್ಲ, ಗುರುಬಲ ಇರೋದಿಲ್ಲ. ಬಟ್ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಆಕಸ್ಮಿಕವಾಗಿ ಕೆಲವೊಂದು ಪ್ರಾಪರ್ಟಿ ಆಸ್ತಿ ಸಿಗ್ತಕ್ಕಂಥದ್ದು ಆ ಒಂದು ಸಾಧ್ಯತೆಗಳು ಇರುತ್ತೆ ಅಷ್ಟೇ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ. ಹಾಗೇನೆ ಏನೇ ಮಾಡಿದ್ರು ಯಾರ ಹತ್ರನೂ ಹೇಳ್ಕೊಳೋದಕ್ಕೆ ಹೋಗ್ಬೇಡಿ. ಆಮೇಲೆ ಈ ನವಮ ಸ್ಥಾನದಲ್ಲಿ ಕೇತುವಿನ ಸಂಚಾರ, ಇದು ಕೂಡ ಅಷ್ಟೊಂದು ಉತ್ತಮವಾದ ಒಂದು ಸಂಚಾರ ಆಗಿರೋದಿಲ್ಲ. ಸ್ವಲ್ಪ ಪ್ರತಿ ಕೆಲಸದಲ್ಲೂ ಕೂಡ ವಿಳಂಬಗಳನ್ನ ಎದುರಿಸ್ತಾ ಇರ್ತೀರಾ. ಸ್ವಲ್ಪ ದಿನ ನೀವು ಅದು ತೊಂದರೆಗಳನ್ನ ಅನುಭವಿಸಲೇಬೇಕು. ಬಟ್ ನಿಮ್ಮ ವೈಯಕ್ತಿಕ ಜನ್ಮಜಾತಕದ ರೀತಿಯ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಗ್ರಹದಶೆ ಏನಾದ್ರೂ ನಡೀತಾ ಇದ್ರೆ ಹೇಳ್ಕೊಳ್ತಕ್ಕಂತಹ ತೊಂದರೆ ತಾಪತ್ರ ಇರೋದಿಲ್ಲ. ನೋಡಿ, ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಶನಿ ಸಂಚಾರ ಯಾವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನೋಡೋಣ. ನೋಡಿ, ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಗುರು ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಪ್ತಮ ಸ್ಥಾನದಲ್ಲಿ ಗುರುಬಲ ಇದ್ರೂ ಕೂಡ
ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೇಳ್ಕೊಳ್ಳೋ ಮಟ್ಟಕ್ಕೆ ಈ ಒಂದು ಗುರು ಸಂಚಾರ ನಿಮಗೆ ಫೇವರಬಲ್ ರಿಸಲ್ಟ್ ಕೊಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರುತ್ತೆ ನಿಮಗೆ. ಲಾಸ್ಟ್ ಇಯರ್ 2025 ಮೇ ಏಪ್ರಿಲ್ಗೆ ಯಾವಾಗ ಗುರು ಸಪ್ತಮ ಸ್ಥಾನಕ್ಕೆ ಬಂದ್ರೆ ಮೇ ಜೂನ್ ಜುಲೈ ಸ್ವಲ್ಪ ಉತ್ತಮವಾದ ಪರಿಸ್ಥಿತಿಗಳನ್ನ ನೀವು ನೋಡಿರ್ತೀರ. ಬಟ್ ಇವಾಗ ಗುರು ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತಹ ಆದಾಯಗಳು ನಿಮಗೆ ಸಿಗೋದಿಲ್ಲ. ಮತ್ತೆ ಯಾವಾಗ ಚೆನ್ನಾಗಿರುತ್ತೆ, ಜೂನ್ 18ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಗುರುವಿನ ಸಂಚಾರ ಅಷ್ಟಮ ಸ್ಥಾನದಲ್ಲಿ ಇದ್ರೂ ಕೂಡ ಇವ್ರಿಗೆ ಅಷ್ಟೊಂದು ಎಫೆಕ್ಟ್ ಕೊಡೋದಿಲ್ಲ. ಶನಿ ವರ್ಷ ಪೂರ್ತಿ ಕೂಡ ಯಾವುದೇ ತರಹದ ಎಫೆಕ್ಟ್ ಕೊಡೋಲ್ಲ. ಯಾಕೆಂದ್ರೆ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಮಿತ್ರತಾರ ಪರಮ ಮಿತ್ರತಾರ ಆಗುತ್ತೆ, ತೊಂದರೆ ಇರೋದಿಲ್ಲ. ಇನ್ನು ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಇವರಿಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋ ಈ ಸಮಯದಲ್ಲಿ ಸ್ವಲ್ಪ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರ್ತಕ್ಕಂತಹ ನೆಮ್ಮದಿಯಾಗಿರ್ತಕ್ಕಂತಹ ಸ್ವಲ್ಪ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಮತ್ತೆ ಅವಾಗ ಚೆನ್ನಾಗಿರುತ್ತೆ ಆಗಸ್ಟ್ 19ರಿಂದ ಮತ್ತೆ ನವೆಂಬರ್ ಎಂಡಿಂಗ್ ತನಕನೂ ಕೂಡ ಸ್ವಲ್ಪ ಗುರು ಸಂಚಾರ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ. ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ನೇ ತಾರೀಕಿನ ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಜೂನ್ 18ರಿಂದ ಆಗಸ್ಟ್ 19 ಮತ್ತೆ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ. ಇನ್ನು ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ, ಮೇ 17ನೇ ತಾರೀಕಿನ ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಈ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿ ನಕ್ಷತ್ರದವರು ಸ್ತ್ರೀ ಪುರುಷರು ಇಬ್ಬರು ಕೂಡ ಮೃತ್ಯುಂಜಯ ಮಂತ್ರವನ್ನು ಆರಾಧನೆ ಮಾಡಿ, ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ, ಶಿವ ಸಹಸ್ರನಾಮ ಹೇಳ್ಕೊಳ್ಳಿ, ಶಿವನನ್ನು ಎಷ್ಟು ಪೂಜೆ ಮಾಡ್ತಿರೋ ಹಾಗೇನೆ ವೀರಭದ್ರ ದರ್ಶನ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಒಳ್ಳೇದು ಅಂದ್ರೆ ಲೈಕ್ ಈ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಕ್ಕಂಥದ್ದು ಸಿಗ್ತಾ ಹೋಗುತ್ತೆ, ಆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗಿದ್ರೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೇನೆ ನಿಮ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೇನೆ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ ನ ಹೇಳ್ಕೋಬಾರ್ದು, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕಂಪಲ್ಸರಿ ಬೇಕು, ಸಿಂಪಲ್ ಆಗಿ ರೆಮಿಡೀಸ್ ಇರುತ್ತೆ. ನೀವು ಪರಿಹಾರ ಮಾಡ್ಕೊಂತೀರೋ ಇಲ್ವೋ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನವಮಸ್ಥಾನ ತುಂಬಾ ಇಂಪಾರ್ಟೆಂಟ್. ನಾವು ಹೇಳ್ತಕ್ಕಂತಹ ಪರಿಹಾರಗಳನ್ನ ಮಾಡ್ಕೋಬೇಕು ಅಂದ್ರೆ ನವಮಸ್ಥಾನ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಗುರುಗ್ರಹ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಜಾತಕದಲ್ಲಿ ಅವೆರಡು ಸ್ಥಾನಗಳು ಬಲಹೀನ ಸ್ಥಿತಿಯಲ್ಲಿ ಇದ್ರೆ ನೀವು ಯಾವ ಪರಿಹಾರನೂ ಮಾಡ್ಕೊಳಲ್ಲ. ಸೊ ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.